ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ನಮ್ಮ ಹಳೆ ಕಂಟೆಸ್ಟೆಂಟ್ಸು ಮನೆ ಒಳಗಡೆ ಬಂದಿದ್ದಾರೆ. ತುಂಬ ಖುಷಿ ಕೊಡುವಂಥ ವಿಷಯ. ಮತ್ತು ಅಲ್ಲಿ ಒಂದು ಸೆಗ್ಮೆಂಟ್ ಕೂಡ ಮಾಡಿಸ್ತಾರೆ. ಆ ಸೆಗ್ಮೆಂಟ್ ಏನು, ಎತ್ತ, ಯಾರು ಬಂದಿದ್ದಾರೆ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಆಬ್ವಿಯಸ್ಲಿ ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸು ಒಳಗಡೆ ಬಂದಿದ್ದಾರೆ. ಧರ್ಮ ಅವ್ರು ಮಾತ್ರ ನನಗೆ ಕಾಣಲಿಲ್ಲ. ಬಟ್ ಮೋಸ್ಟ್ಲಿ ಅದಾದಮೇಲೆ ಇನ್ನೊಂದು ರೌಂಡ್ ಆಫ್ ಬ್ಯಾಚ್ನ ಕರೆಸ್ತಾರಾ, ಇಲ್ಲಾಂದರೆ ಪ್ರೋಮೋಲಿ ನಮಗೆ ಇಷ್ಟೇ ಮೆಂಬರ್ಸ್ನೇ ತೋರಿಸಿದಾರಾ ಅಂತ ನಾವು ಎಪಿಸೋಡ್ಗೆ ಕಾದು ನೋಡಬೇಕಾಗತ್ತೆ. ಮತ್ತು ಅಲ್ಲಿ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದರೆ ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸು ಆಚೆ ಹೋಗಿದ್ದಾರೆ ಅಂತ ಅನ್ನಿಸ್ತು. ಎಕ್ಸ್ಪೆಷಲಿ ಶಿಶಿರ್ ಆಗಿರಬಹುದು, ಮತ್ತು ಯಾರು ಇನ್ನೊಬ್ಬರು ಯಮುನಾ ಮ್ಯಾಮು ಕೂಡ ಅಷ್ಟೇ. ಸೆಕೆಂಡ್ ವಾರ ಹೋದರೂ ಕೂಡ ಅವರು 100% ಸೆಕೆಂಡ್ ವಾರ ಅವ್ರು ಕೊಟ್ಟಿದ್ದರು. ಎಕ್ಸ್ಪೆಷಲಿ ರಂಜಿತ್ ಅವರು ಕೂಡ ಅಷ್ಟೇ. ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ಗೆ ಹೋದ್ರು ಅಂತ ಅನ್ನಿಸ್ತು. ಬ್ಯಾಡ್ ಲಕ್ ಇದ್ರೇ ಹಂಗಾಗೋದು. ಬಟ್ ಒಂದು ಒಳ್ಳೆ ರೀತಿಲಿ ಹೋದ್ರು. ಹುಡುಗಿರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಅನ್ಫಾರ್ಚುನೇಟ್ಲಿ ರೂಲ್ಸು ಅದು ಇದು ಅಂದ್ಕೊಂಡು ಆಚೆ ಹೋದರು. ಭವ್ಯವರು ಕೂಡ ಹಂಗೆ ಮಾಡಿದರು. ಅಷ್ಟೊಂದು ಸ್ಟ್ರಿಕ್ಟ್ ಡೆಸಿಷನ್ನು ರಂಜಿತ್ ಅವ್ರ ವಿಷಯದಲ್ಲಿ ಬಿಗ್ ಬಾಸ್ ತೊಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ನನಗೆ ಆವಾಗ ಅನಿಸಿತ್ತು. ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ, ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲ ಕಂಟೆಸ್ಟೆಂಟ್ಸು ಈಗ ಮನೆ ಒಳಗಡೆ ಬಂದು ಅವರ ಫೇವ್ರೆಟ್ ಕಂಟೆಸ್ಟೆಂಟ್ಸ್ಗೆ ಏನು ಸಜೆಷನ್ ಕೊಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಖಂಡಿತ ನನಗಿದೆ. ಅದು ಬೇರೆ ಭವ್ಯ ಮತ್ತು ತ್ರಿವಿಕ್ರಮು ಪ್ರಪೋಸ್ ಮಾಡ್ಕೊಂಡಿರೋ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ ರಂಜಿತ್ ಅವರು ಏನು ಸಜೆಷನ್ ಕೊಡ್ತಾರೆ, ತ್ರಿವಿಕ್ರಮ್ಗೆ ಹೆಂಗೆ ಆಡಬೇಕು ಅಂತ ಹೇಳ್ತಾರೆ ಅಂತ ಏನಾದರೂ ಒಂದು ಕಿವಿ ಮಾತು ಅವರಿಂದ ತ್ರಿವಿಕ್ರಮ್ಗೆ ಹೋಗುತ್ತಾ ಅಂತ ನಾನು ಕೇಳಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ಇನ್ನು ರಂಜಿತ್ ಅವ್ರದ್ದು ಬಿಟ್ಟರೆ ಯಮುನಾ ಮ್ಯಾಮು ಭವ್ಯ ಅವ್ರಿಗೆ ಏನು ಸಜೆಷನ್ ಕೊಡ್ತಾರೆ, ಗೋಲ್ಡ್ ಸುರೇಶು, ಧನು ಮತ್ತು ಹನುಮಂತ್ ಅವರಿಗೆ ಏನು ಸಜೆಷನ್ ಕೊಡ್ತಾರೆ, ಅನುಷಾ ಅವರಿಗೆ ಸ್ವಲ್ಪ ಭವ್ಯ ಮತ್ತು ಮೋಕ್ಷಿತಾ ಇವ್ರ ಜೊತೆ ಎಲ್ಲ ಸ್ವಲ್ಪ ಕನೆಕ್ಷನ್ ಇದೆ. ಸೊ ಇವರಿಗೆಲ್ಲರಿಗೂ ಏನು ಸಂದೇಶ ಕೊಡ್ತಾರೆ ಅಂತ ಪ್ರತಿಯೊಂದನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇದೆ. ಬಟ್ ಇದರಲ್ಲಿ ಒಂದು ಚಿಕ್ಕ ಸೆಗ್ಮೆಂಟ್ ನಡೆಸ್ತಾರೆ ಬಿಗ್ ಬಾಸ್ ಅವರು. ಅವರಿಗೆ ಯಾರಾದರೂ ಒಂದು ಸ್ವಲ್ಪ ಸಿಹಿ ಸುದ್ದಿ, ಇಲ್ಲಾಂದರೆ ಒಂದು ಸಿಹಿ ನೆನಪು ಅವ್ರ ಹತ್ರ ಇದ್ದರೆ, ರೆಡ್ ಹಾರ್ಟು ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅವರಿಗೆ ಬ್ಲ್ಯಾಕ್ ಹಾರ್ಟ್ ಕೊಡ್ತಾ ಹೇಳ್ಬೇಕಾಗುತ್ತೆ. ಅದು ಕಂಟೆಸ್ಟೆಂಟ್ಸ್ ಜೊತೆ ಮಾಡಿಸಿದ್ರೆ ಓಕೆ. ಓಲ್ಡ್ ಕಂಟೆಸ್ಟೆಂಟ್ಸ್ ಜೊತೆ ಯಾಕಪ್ಪ ದೇವರೇ ಈ ಸೆಗ್ಮೆಂಟ್ ಇಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು. ಏನು ಯೂಸ್ ಹೇಳಿ ಓಲ್ಡ್ ಕಂಟೆಸ್ಟೆಂಟ್ಸ್ ಜೊತೆ ಈ ಒಂದು ಸೆಗ್ಮೆಂಟ್ ಮಾಡಿಸಿದ್ರೆ ಯಾರಿಗಾದರೂ ಎಫೆಕ್ಟ್ ಆಗುತ್ತಾ? ಅರೆ ಇವ್ರ ಒಪಿನಿಯನ್ ಏನು ಅಂತ ಅಂದ್ಬಿಟ್ಟು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಏನೋ ಸಮ್ ಪಾಯಿಂಟು ಮೋಸ್ಟ್ಲಿ ಇವರು ಆಚೆ ಏನಾಗ್ತಾ ಇದೆ ಅದ್ರ ಬೇಸ್ಡ್ ಮೇಲೆ ನಮಗೆ ಕೊಟ್ಟಿರ್ತಾರ ಅಂತ ಅನ್ಕೊಬೋದು. ಬಟ್ ಕಂಟೆಸ್ಟೆಂಟ್ಸು ಅಲ್ಲಿ ರೀಸನ್ ಕೊಡ್ತಿರೋದು ಮನೆ ಒಳಗಡೆ ಏನಾಯಿತು, ಅವ್ರಿಗೆ ಯಾವ ವಿಚಾರದಲ್ಲಿ ಬೇಜಾರಾಯಿತು ಅನ್ನೋದ್ರ ಬಗ್ಗೆ. ಈ ಸೆಗ್ಮೆಂಟ್ ಅನವಶ್ಯ ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ರೆಡ್ ಹಾರ್ಟ್ ಕೊಡೋ ವಿಚಾರಕ್ಕೆ ಬಂದರೆ ಈಸಿಯಾಗಿ ನಾವು ಗೆಸ್ ಮಾಡಬಹುದು. ನಮ್ಮ ಗೋಲ್ಡ್ ಸುರೇಶು, ಹನುಮಂತು, ಧನರಾಜು ಈ 3 ಜನ ಹೆಂಗಿದ್ರು ಅಂತ ನಾವು ನೋಡಿದ್ದೀವಿ. ತುಂಬ ಮಾಮ ಮಾಮ ಅಂದ್ಕೊಂಡು ಹನುಮಂತ್ ಅವರು ಗೋಲ್ಡ್ ಸುರೇಶ್ ಹಿಂದಿಂದನೇ ಓಡಾಡ್ತಾಯಿದ್ರು. ಮತ್ತು ಗೋಲ್ಡ್ ಸುರೇಶ್ ಕೂಡ ಅಷ್ಟೇ, ಮನೆಯಿಂದ ಆಚೆ ಬಂದಾದಮೇಲೆ ನನ್ನ ಫುಲ್ ಸಪೋರ್ಟು ನನ್ನ ಅಳಿಯನಿಗೆ ಅಂತ ಹೇಳಿದ್ದಾರೆ. ಅಷ್ಟಲ್ಲದೆ ನನ್ನ ಅಳಿಯನ ಮದುವೆ ಕೂಡ ನಾನೇ ಮಾಡೋದು, ಮುಂದೆ ನಿಂತು ಮಾಡ್ತೀನಿ ಅಂತ ಕೂಡ ಎಷ್ಟೊಂದು ಟೆಲಿವಿಷನ್ ಚಾನಲಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಹನುಮಂತು ಅಂದರೆ ಅವರಿಗೆ ಎಷ್ಟು ಇಷ್ಟ ಅಂತ. ಸೊ ಡೆಫಿನೆಟ್ಲಿ ರೆಡ್ ಹಾರ್ಟು ಹನುಮಂತುಗೆ ಹೋಗುತ್ತೆ ನಮ್ಮ ಗೋಲ್ಡ್ ಸುರೇಶ್ ಅವ್ರ ಕಡೆಯಿಂದ. ಬಟ್ ಧನರಾಜ್ ಅವ್ರನ್ನೂ ಕೂಡ ತುಂಬ ಚೆನ್ನಾಗೇ ಟ್ರೀಟ್ ಮಾಡ್ತಾರೆ. ಕೊಡ್ರೋ ಆ ಕಡೆ ಈ ಕಡೆ ಒಂದು ಮುತ್ತು ಕೊಡ್ರೋ ಅಂತಲೇ ಕೇಳ್ತಾರೆ. ಬಂದ್ಬಿಟ್ಟು ಫುಲ್ ಜೋಶ್ ಎಂಟ್ರಿ ತೊಗೊಳ್ತಾರೆ. ಇರಬೇಕಾಗಿತ್ತು ಗೋಲ್ಡ್ ಸುರೇಶ್ ಅವರು ಕೂಡ. ಅಂದರೆ ಅವ್ರಿಗೆ ವೋಟ್ ಕಡಿಮೆ ಬಂದು ಸಪೋರ್ಟ್ ಕಡಿಮೆ ಸಿಗದೆ ಆಚೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಗೇಮ್ ಆಡಿದರು. ಅವರು ಕಾಲು ನೋವು ಇರ್ಬೋದು, ಅವರಿಗೆ ಹೆಲ್ತ್ ಎಷ್ಟೇ ಚೆನ್ನಾಗಿಲ್ಲ ಅಂದರೂ ಕೂಡ ಅವರು 100% ಕೊಟ್ಟರು. ಆ ರಾಜನ್ ಟಾಸ್ಕಲ್ಲಾದರೂ ತಿಂದಾಕ್ಬಿಟ್ರು ಬಿಡಿ. ಆ ಕಡೆ ಈ ಕಡೆ ತಂದಿಕ್ಕೊಂಡು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದರು ಗೋಲ್ಡ್ ಸುರೇಶ್ ಅವರು. ಇರೋಷ್ಟು ದಿನ ಎಲ್ಲೂ ನೆಗೆಟಿವಿಟಿನ ಅವ್ರಿಗೆ ತಂದ್ಕೊಳ್ಳಿಲ್ಲ. ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಆಡ್ಕೊಂಡೋದ್ರು ಗೋಲ್ಡ್ ಸುರೇಶ್ ಅವರು. ಮತ್ತು ಈಗ ಹನುಮಂತುಗೆ ರೆಡ್ ಹಾರ್ಟ್ ಕೊಟ್ಟಿದ್ದಾರೆ, ಖುಷಿಯಾಗುತ್ತೆ ಆ್ಯಕ್ಚುಲಿ. ಯಮುನಾ ಅವರು ಕೂಡ ಧನರಾಜ್ ಅವ್ರಿಗೆ ಕೊಟ್ಟಿದ್ದಂಗಿದ್ದಾರೆ. ಮತ್ತು ನಮ್ಮ ಯಾರು ಹಂಸ ಡಾರ್ಲಿಂಗು ಕೂಡ ಧನರಾಜ್ಗೆ ಕೊಟ್ಟಿದ್ದು ಕಾಣಿಸ್ತಾ ಇದೆ. ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಹಂಸ ಅವರು ಕೂಡ ಅಷ್ಟೇ, ಹೋಗೋಂಥ ಕಂಟೆಸ್ಟೆಂಟೇ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಅವ್ರ ಗೇಮ್ ನಡೀತಾ ಇತ್ತು. ಅವ್ರ ಬಾಂಡಿಗಾಗಲಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ತ್ರಿವಿಕ್ರಮ್ ಮತ್ತು ರಂಜಿತ್ ಮತ್ತು ಹಂಸ ಅವ್ರದ್ದಂತೂ ನೆಕ್ಸ್ಟ್ ಲೆವೆಲ್ ಹೋಗಿತ್ತು. ಜಗದೀಶ್ ಸರ್ನ ಉರ್ಸೋಕ್ಕೆ ಅವರು ಪ್ರಯತ್ನ ಪಟ್ಟಿದ್ರಲ್ಲಿ 100 ಅಲ್ಲ 200% ಸಕ್ಸಸ್ ಆಗಿ ಜಗದೀಶ್ ಸರ್ ಆಚೆನೇ
ಮನೆಯಿಂದಾನೇ ಹೋಗೋ ಅಂಥ ಒಂದು ಸ್ಥಿತಿ ಬಂತು. ಹಂಸ ಮೇಡಮು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸಲ್ಲಿ. ಯಾಕಂದರೆ ಹಂಸ ಅನ್ನೋ ಒಂದು ಕ್ಯಾರೆಕ್ಟರ್ ಇರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಜಗದೀಶ್ ಸರ್ ಆಚೆ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಯಾರನ್ನೋ ಅವ್ರು ಯಾಕಂದರೆ ಎಲ್ಲರೂ ಬಿಟ್ಬಿಟ್ಟಿದ್ರು ಗಾಳಿಗೆ. ಬಟ್ ಇಲ್ಲಿ ಹಂಸ ಅವರು ಅವ್ರನ್ನ ಟಾಲರೇಟ್ ಮಾಡಿಕೊಂಡು ಅವ್ರು ಕ್ಯಾಪ್ಟನ್ ಆದಾಗ ಮಾಡಿದ್ದು ಒಂದನ್ನೊಂದು ಅದು ಇಷ್ಟು ಈಸಿ ಟಾಸ್ಕ್ ಅಂತೂ ಅಲ್ಲ. ಬಟ್ ಹಂಸ ಮೇಡಮು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ರು. ಮತ್ತು ಬ್ಲ್ಯಾಕ್ ಹಾರ್ಟ್ ಬಗ್ಗೆ ಮಾತಾಡೋಣ ಈಗ. ಹಂಸ ಡಾರ್ಲಿಂಗ್ ಆಯಿತು, ಅನುಷಾ ಗುರು, ಸೀರಿಯಸ್ಲಿ ನನಗೆ ನನ್ನ ಫೇವ್ರೇಟ್ ಕಂಟೆಸ್ಟೆಂಟು ಅನುಷಾ ಅವರು. ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಳ್ತಾ ಇದ್ರು ಪ್ರತಿಯೊಂದು ಟಾಸ್ಕಲ್ಲಾಗಲಿ, ಮತ್ತು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ರು, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತಾ ಇದ್ರು. ವೋಟಿಂಗ್ ಕೂಡ ಅವರಿಗೆ ಅವ್ರು ಎಲಿಮಿನೇಟ್ ಆಗಿದ್ದಂಥ ವಾರದಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ಅದು ಏನು ಬೇಸಿಸ್ ಅನುಷಾನ ಎಲಿಮಿನೇಟ್ ಮಾಡಿದ್ರೋ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ. ಅವರು ಬ್ಲ್ಯಾಕ್ ಹಾರ್ಟ್‌ನ ಗೌತಮಿಗೆ ಕೊಡ್ತಾರೆ. ಅಲ್ಲಿ ನಮಗೆ ಮುಂಚೆನೇ ಗೊತ್ತಿರುತ್ತೆ, ಗೌತಮಿ ಮತ್ತು ಅನುಷಾ ನಡುವೆ ಒಂದು ಸ್ವಲ್ಪ ಕೋಲ್ಡ್ ವಾರ್ ಅಂತೂ ಆಗ್ತಾ ಇರುತ್ತೆ. ಅನುಷಾ ಅವರು ಎಷ್ಟು ಸರಿ ಮಾಡಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟರೂ ಕೂಡ ಗೌತಮಿ ಅವರು ಪದೇ ಪದೇ ಅನುಷಾ ಅವ್ರ ಹೆಸರನ್ನ ತಗೊಳ್ತಾ ಇದ್ದಿದ್ದು ನಮಗೆ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಬ್ಲ್ಯಾಕ್ ಹಾರ್ಟ್‌ನ ಅನುಷಾ ಅವರು ಗೌತಮಿಗೆ ಕೊಡ್ತಾರೆ. ಮತ್ತು ಗೋಲ್ಡ್ ಸುರೇಶ್ ಅವರು ಕೂಡ ಗೌತಮಿಗೆ ಕೊಡ್ತಾರೆ. ಒಂದು ರೀಸನ್ ಬಂದ್ಬಿಟ್ಟು ಉಪ್ಪಿನಕಾಯಿ ನಿಕ್ಕ ಅಂಥದ್ದು. ಯಾಕಂದರೆ ಅವರು ಜೈಲಲ್ಲಿದ್ದಾಗ ಅದು ಇಂಟೆನ್ಷನಾಗಿ ಮಾಡಿರಲ್ಲ, ಅದು ಹೆಂಗಾದರೂ ಮಾಡಿ ಅವ್ರಿಗೆ ಫೋಲ್ ಮಾಡಬೇಕು ಅನ್ನೋದು ಇರುತ್ತೆ. ಇವ್ರು ಅಲ್ಲಿ ಹೋಗಿ ನಂಬಿ ನಿಂತರೆ ಇದು ಅವ್ರ ದಡ್ಡತನ ಆಗುತ್ತೆ. ಬಟ್ ಅಲ್ಲಿ ಉಪ್ಪಿನಕಾಯಿ ತಿಂದ ಅಂತ ಒಂದು ಸಿಲ್ಲಿ ರೀಸನ್ಗೆ ನಾಮಿನೇಷನ್ವರೆಗೂ ಹೋಗಿರ್ತಾರೆ ಗೌತಮಿಯವರು. ಸೊ ಅದು ಒಂದು ಸ್ವಲ್ಪ ಬೇಜಾರಾಯಿತು ಅಂತಾರೆ. ಮತ್ತು ನಮ್ಮ ಶಿಶಿರ್ ಡಾರ್ಲಿಂಗ್, ಶಿಶಿರ್ ಅವರು ಎಷ್ಟು ಚೆಂದ ಆಡಿದರು ಅಂದರೆ ಒಂದು ಪಾಸಿಟಿವಿಟಿ ಅಂತೂ ಹೊತ್ಕೊಂಡೋದ್ರು. ಎಲ್ಲೂ ನೆಗೆಟಿವಿಟಿನ 1% ಕೂಡ ತೊಗೊಂಡೋಗಲಿಲ್ಲ ಶಿಶಿರ್ ಅವರು. ಎಲ್ಲೂ ಆ ಕಡೆ ಈ ಕಡೆ ಆಳ ಟ್ರೋಲ್ಸು ಯಾರ ಕೈಲೂ ಸಿಗಲಿಲ್ಲ. ತುಂಬ ಚೆನ್ನಾಗಿದ್ರು. ಮತ್ತು ಮೋಕ್ಷಿತಾ ಇವರು ಶಿಶಿರ್ ಅವರ ಬಾಂಡಿಂಗು ಜೈಲಲ್ಲಿ ಹೋದಾಗ ಎಷ್ಟು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿತ್ತು ಅಂದರೆ ಅಷ್ಟು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗಿತ್ತು ಅವರಿಗೆ. ಮತ್ತು ರಾಜನ್ ಟಾಸ್ಕಲ್ಲಿ ಮಂಜಣ್ಣ ಎತ್ತಾಕ್ತಾರಲ್ಲ, ಆ ಒಂದು ವಿಷಯನ ಹಿಡಿದ್ಬಿಟ್ಟು ಅವರಿಗೆ ಬ್ಲ್ಯಾಕ್ ಹಾರ್ಟ್ ಕೊಡ್ತಾರೆ. ಮೋಕ್ಷಿತ್ ಅವರಿಗೆ ರೆಡ್ ಹ್ಯಾಟ್ ಕೊಡ್ತಾರೆ ಶಿಶಿರ್ ಅವರು. ಅವರು ಶಿಶಿರ್ ಅವರು ಎಲಿಮಿನೇಟ್ ಆಗಬೇಕಾದ್ರೂ ಕೂಡ ಅವರಿಗೆ ಮೋಕ್ಷಿತ್ ಅವ್ರ ಹತ್ರ ಅಷ್ಟೇ ಚೆನ್ನಾಗಿರುವಂಥ ಬಾಂಡಿಂಗು ಶಿಶಿರ್ ಅವ್ರಿಗೆ ಇರುತ್ತೆ. ಸೊ ಡೆಫಿನೆಟ್ಲಿ ಮೋಕ್ಷಿತಾಗೆ ರೆಡ್ ಹಾರ್ಟ್ ಕೊಡ್ತಾರೆ. ಇನ್ನು ಮಂಜಣ್ಣ ವಿಚಾರಕ್ಕೆ ಬಂದರೆ ಮಂಜಣ್ಣವಿಗೆ ತುಂಬ ಅಂದರೆ ತುಂಬ ಜನ ಬ್ಲ್ಯಾಕ್ ಹಾರ್ಟ್ ಕೊಡ್ತಾರೆ. ಮಾನಸ ಅವರಾಗಿರ್ಬೋದು, ಹಂಸ ಅವರಾಗಿರ್ಬೋದು, ಶಿಶಿರ್ ಅವರಾಗಿರ್ಬೋದು, ತುಂಬ ಜನ ಬ್ಲ್ಯಾಕ್ ಹಾರ್ಟು ಮಂಜಣ್ಣಂಗೆ ಕೊಡ್ತಾರೆ. ಈಗಲೇ ಹೇಳಿ, ಮಂಜಣ್ಣ ರೂಢಾಗಿ ಆಡ್ದನಾಗೇನು ಮಂಜಣ್ಣ ಫೇಮಸ್ ಆಗಿದ್ದು. ಅದಾದ ನಂತರ ಯಾವಾಗ ಒಂದು ಸ್ವಲ್ಪ ಸಾಫ್ಟಾಗಿ ಯಾರ ಹತ್ರನೂ ಮಾತಾಡದೆ ಬಿಟ್ಬಿಟ್ರೋ ಆಗಿಂದನೇ ಮಂಜಣ್ಣನ ಗ್ರಾಫು ಸ್ವಲ್ಪ ಡೌನ್ ಆಗಿದ್ದು. ನೀವು ಬ್ಲ್ಯಾಕ್ ಹಾರ್ಟ್ ಕೊಡೋದನ್ನ ನೋಡಿದ್ರೆ ಕಂಟೆಸ್ಟೆಂಟ್ಸು ತುಂಬ ಅಂದರೆ ಮಂಜಣ್ಣ ತುಂಬ ಚೆನ್ನಾಗಿ ಆಡಿರೋ ವೀಕು. ಯಾವಾಗ ಶಿಶಿರ್ ಎಲಿಮಿನೇಟ್ ಆದರೋ ಆಲ್ಮೋಸ್ಟ್ ಆದರೂ ಒಂದು ವಾರದ ಹಿಂದೆಯಿಂದನೂ ಕೂಡ ಮಂಜಣ್ಣ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿರೋದನ್ನು ನಾವು ನೋಡಿದ್ವಿ. ಸೊ ಆ ಮಂಜಣ್ಣನೇ ಇದ್ದಿದ್ದರೆ ಇವತ್ತು ಡೆಫಿನೆಟ್ಲಿ ಕಪ್ಪೆತ್ತದ್ರಲ್ಲಿ ಮಂಜಣ್ಣನೇ ಟಾಪ್ ಇರೋರು ಅಂತ ಅನಿಸುತ್ತೆ. ಅನ್ಫಾರ್ಚುನೇಟ್ಲಿ ಎಲ್ಲ ಕ್ಯಾಲ್ಕುಲೇಷನ್ಸು ಚೇಂಜ್ ಆಯಿತು. ಒಳ್ಳೆತನ ಗೆಲ್ಲುತ್ತೆ ಅಂತಾರಲ್ಲ, ಮೋಸ್ಟ್ಲಿ ಹನುಮಂತನೇ ಗೆಲ್ತಾರ, ಇಲ್ಲಾಂದರೆ ತ್ರಿವಿಕ್ರಮು ಅಷ್ಟು ಎಷ್ಟು ಚೇಂಜ್ ಆಗಿದ್ದಾರೆ. ಬಟ್ ನನಗೆ ತ್ರಿವಿಕ್ರಮಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ ಭವ್ಯ ಗೇಮಿಗೆ ತೊಗೊಳ್ಳಿಲ್ಲ, ಮಿಡ್ ವೀಕ್ ಎಲಿಮಿನೇಷನಲ್ಲಿ ಗೇಮ್ ಅಂತ ಬಂದಾಗ ಗೇಮಿಗೆ ತೊಗೊಳ್ಳಿಲ್ಲ ಅಂತಲೇ ಅಷ್ಟು ಕೋಪ ಮಾಡ್ಕೊಳ್ತಾರೆ. ನಿನ್ನೆ ನೋಡಿದ್ರೆ ಭವ್ಯನೇ ಆಚೆ ಹೋಗಬೇಕು ಅಂತ ನಾಮಿನೇಟ್ ಮಾಡ್ತಾರೆ. ಅದನ್ನು ಭವ್ಯ ಅವರು ತುಂಬ ಖುಷಿಯಾಗಿ ತೊಗೊಳ್ಬೇಕು, ಅದನ್ನು ಏನೂ ಡಿಸ್ಕಸ್ಸೇ ಮಾಡಬಾರ್ದು. ತ್ರಿವಿಕ್ರಮ್ ಮಾಡಿದ್ರೆ ಸರಿ, ಭವ್ಯ ಮಾಡಿದ್ರೆ ತಪ್ಪು, ಆ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ತ್ರಿವಿಕ್ರಮ್ ಮಾಡ್ತಾ ಇದ್ದಾರೆ. ಅದು ನನಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಇಷ್ಟು ನನ್ನ ಒಪಿನಿಯನ್ ಆಗಿತ್ತು. ಪ್ರತಿಯೊಬ್ಬರು ಹಳೆ ಕಂಟೆಸ್ಟೆಂಟ್ಸ್ ಬಂದಿರೋರು ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಆಡ್ಕೊಂಡು ಹೋಗಿರೋರು. ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಆಚೆ ಹೋಗಿದ್ದಾರೆ. ಅನ್ಡಿಸರ್ವಿಂಗ್ ಇನ್ನೂ ಮನೆ ಒಳಗಡೆ ಇದ್ದಾರೆ ಅನ್ನೋದೇ ಸಿಕ್ಕಾಪಟ್ಟೆ ಬೇಜಾರಾಗೋದು. ನೋಡೋಣ ಇನ್ನೂ ಯಾವ್ಯಾವ ಸಿಗ್ಮೆಂಟ್ ಇದೆ, ಧರ್ಮ ಅವ್ರು ಬರ್ತಾರಾ ಏನು ಎತ್ತ ಅಂತ. ಯಾಕಂದರೆ ನನಗೆ ಅಗೇನ್ ಒನ್ ಆಫ್ ದ ಫೇವ್ರೇಟ್ ಕಂಟೆಸ್ಟೆಂಟ್ ಧರ್ಮ ಅವರು ಇದ್ದಿದ್ದ ರೀತಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ. ನೋಡುವ ಯಾರ್ಯಾರು ಬರ್ತಾರೆ, ಏನೇನು ಮಾತಾಡ್ತಾರೆ, ಏನೇನು ಸಜೆಷನ್ ಕೊಡ್ತಾರೆ ಅಂತ. ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.